ಡಾಕ್ಟರ್ ಬ್ರೋನ ನೋಡ್ರಿ ಎಲ್ಲೆಲ್ಲಿ ಹೋಗಾರ ಅವ್ರು ಎಲ್ರ ಮಧ್ಯೆ ಇದ್ರು ಯಾವ ತರ ಮಾತಾಡ್ತಾರ. ಅವ್ರು ಯಾವಾಗ್ಲಿ ನೀವು ವ್ಲಾಗ್ ಮಾಡಬೇಕಾರೆ ಫ್ರಂಟ್ ಕ್ಯಾಮ್ರಾ ಅವಾಯ್ಡ್ ಮಾಡ್ರಿ. ಸೊ ಬ್ಯಾಕ್ ಏನ ಬಂದ್ರು ನೀವು ಫಾಸ್ಟ್ ಮೂವ್ಮೆಂಟ್ ಮಾಡ್ಬೋದು ಈ ತರ. ಪಬ್ಲಿಕ್ ಒಳಗ ನರ್ವಸ್ ಆಗ್ಲಂಗ ಯಾವ ತರ ವಿಡಿಯೋ ಮಾಡೋದಂತ ವ್ಲಾಗಿಂಗ್ ಅಂದ್ರೆ ಏನು? ನನ್ನ ಪ್ರಕಾರ ಒಂದು ಸ್ಟೋರಿನ ಕ್ಯಾಮ್ರಾ ಮೂಲಕ ಅಥವಾ ಬಿಹೈಂಡ್ ದಿ ಕ್ಯಾಮ್ರಾ ಹೇಳೋದು ವ್ಲಾಗಿಂಗ್. ವ್ಲಾಗಿಂಗು ಒಂದೇ ತರ ಇರಲ್ಲ, ಬೇರೆ ಬೇರೆ ತರ ಇರ್ತಾವ. ಟ್ರಾವೆಲಿಂಗ್ ವ್ಲಾಗಿಂಗು, ಫ್ಯಾಮಿಲಿ ವ್ಲಾಗಿಂಗು, ಡೈಲಿ ವ್ಲಾಗಿಂಗು, ಇದೇ ತರ ಬೇರೆ ಬೇರೆ ವ್ಲಾಗಿಂಗ್ಸ್ ಅದಾವ. ಇವಾಗ ನೀವು ಇದ್ರೊಳಗೆ ಯಾವ ವ್ಲಾಗಿಂಗ್ ಮಾಡಕ್ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಐತಿ ಡಿಸೈಡ್ ಮಾಡ್ಕರಿ. ನೀವು ವ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಅಂದ್ರೆ ಗಿಂಬಾಲು, ಟ್ರೈಪೋಡು, ಲೈಟ್ಸ್, ಮೈಕ್ ಇವೆಲ್ಲ ಬೇಕು. ಬಟ್ ನೀವು ವ್ಲಾಗಿಂಗ್ ಸ್ಟಾರ್ಟಿಂಗ್ ಟೈಮ್ ಒಳಗೆ ಸ್ಟಾರ್ಟ್ ಮಾಡಿರಿ ಅಂದ್ರೆ ಪರವಾಗಿಲ್ಲ, ಜಸ್ಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ರೆ ಸಾಕು. ಸೊ ಮೊಬೈಲ್ ಅಂದ್ಮೇಲೆ 15,000 to 20,000 ಬಜೆಟ್ ಒಳಗೆ ಬರೋ ಮೊಬೈಲ್ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಒಳಗೆ ರೆಕಾರ್ಡ್ ಮಾಡ್ತಾವೆ. ಸೊ ನೀವು ಮೊಬೈಲ್ ಜೊತೆಗೆ ನಿಮ್ಮ ವ್ಲಾಗಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ನೀವು ಸ್ಟಾರ್ಟಿಂಗ್ ಟೈಮ್ ಒಳಗೆ ಏನು ಇಂಟ್ರೆಸ್ಟ್ ಐತಲ್ಲ ಅದೇ ಹೋಗ್ತಾ ಹೋಗ್ತಾ ಟೈಮ್ ಟು ಟೈಮ್ ಅದೇ ಇಂಟ್ರೆಸ್ಟ್ ಕಂಟಿನ್ಯೂ ಇತ್ತಂದ್ರೆ ನಿಮ್ಮ ಬಜೆಟ್ ನೋಡ್ಕೊಂಡು ನಿಮ್ಮ ಫೈನಾನ್ಸ್ ನೋಡ್ಕೊಂಡು ಒಂದು ಒಳ್ಳೆ ಕ್ಯಾಮ್ರಾ ಒಳಗೆ ಅಂಡ್ ಒಂದು ಒಳ್ಳೆ ಮೈಕ್ ಒಳಗೆ ಇನ್ವೆಸ್ಟ್ ಮಾಡ್ರಿ. ಸ್ಟಾರ್ಟಿಂಗ್ ಒಳಗೆ ನೀವು ವ್ಲಾಗಿಂಗಿಗೆ ಅಂತ ದೊಡ್ಡ ಎಕ್ವಿಪ್ಮೆಂಟ್ಸ್ ದೊಡ್ಡ ಕ್ಯಾಮ್ರಾ ಒಳಗೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡ್ರಿ. ಸೊ ಫಸ್ಟ್ ನಿಮ್ಮ ಹತ್ರ ಏನ್ ಪ್ರಾಡಕ್ಟ್ ಐತಲ್ಲ ಅದ್ರೊಳಗೆ ಎಕ್ಸ್ಪೀರಿಯನ್ಸ್ ತಗೋರಿ. ಸೊ ಹೋಗ್ತಾ ಹೋಗ್ತಾ ನಿಮ್ಗೆ ಅನಿಸ್ತೈತಿ ಯಾವ ಪ್ರಾಡಕ್ಟ್ ತಗೋಬೇಕು, ಯಾವ ಕ್ಯಾಮ್ರಾ ತಗೋಬೇಕು, ಯಾವ ಎಕ್ವಿಪ್ಮೆಂಟ್ ನನಗೆ ಬೆಸ್ಟ್ ಅಂತ. ಸೊ ಅವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದಾಗ ಸೊ ಆ ತರದ ಎಕ್ವಿಪ್ಮೆಂಟ್ಸ್ ಒಳಗೆ ಆ ತರದ ಪ್ರಾಡಕ್ಟ್ ಒಳಗೆ ಇನ್ವೆಸ್ಟ್ ಮಾಡ್ರಿ. ನೆಕ್ಸ್ಟ್ ನಿಮ್ಮ ಹತ್ರ ಒಂದು ಗೋರಿಲ್ಲಾ ಟ್ರೈಪೋಡ್ ಇದ್ರೆ ಚೆನ್ನಾಗಿರ್ತೈತಿ. ಅಮೆಝಾನ್ ಒಳಗೆ ನಿಮ್ಗೆ ಆರಾಮಾಗಿ ಅಂಡರ್ 500 rupees ಒಳಗೆ ಒಳ್ಳೊಳ್ಳೆ ಗೋರಿಲ್ಲಾ ಟ್ರೈಪೋಡ್ ಸಿಗ್ತಾವ. ಒಂದು ಒಳ್ಳೆ ಗೋರಿಲ್ಲಾ ಟ್ರೈಪೋಡ್ ಸೆಲೆಕ್ಟ್ ಮಾಡಕ್ ನಿಮ್ಗೆ ಕಷ್ಟ ಆಗತ್ತೆ ಅಂದ್ರೆ ಡೋಂಟ್ ವರಿ, ಅಮೆಝಾನ್ ಒಳಗೆ ನಾನು ಒಂದಿಷ್ಟು ಒಳ್ಳೊಳ್ಳೆ ಗೋರಿಲ್ಲಾ ಟ್ರೈಪೋಡ್ ಚೆಕ್ ಮಾಡಿಬಿಟ್ಟು ಅದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ನಿಮಗೆ ಸದ್ಯ ಗೋರಿಲ್ಲಾ ಟ್ರೈಪೋಡ್ ತಗೊಳಕ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಹಂಗ ಸ್ಟಾರ್ಟ್ ಮಾಡ್ಬೋದು. ನೀವು ಸ್ಟಾರ್ಟಿಂಗ್ ಒಳಗೆ ಗೋರಿಲ್ಲಾ ಟ್ರೈಪೋಡ್ ಬೇಕಾ ಅಂತ ಏನಿಲ್ಲ, ತಗೊಳಕ್ ಆದ್ರೂ ತಗೋರಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ಹೆಂಗೈತಿ ಹಂಗೆ ಸ್ಟಾರ್ಟ್ ಮಾಡ್ರಿ. ಇವಾಗ ನಿಮ್ಮ ಹತ್ರ ಗೋರಿಲ್ಲಾ ಟ್ರೈಪೋಡ್ ಇಲ್ಲ ಅಂದ್ರೆ ರೆಕಾರ್ಡಿಂಗ್ ಯಾವ ತರ ಮಾಡೋದಂತ ಹೇಳ್ತೀನಿ. ಯಾವಾಗ್ಲೂ ನೀವು ವ್ಲಾಗ್ ಮಾಡಬೇಕಾದ್ರೆ ಫ್ರಂಟ್ ಕ್ಯಾಮ್ರಾ ಅವಾಯ್ಡ್ ಮಾಡ್ರಿ. ಯಾವಾಗ್ಲೂ ಬ್ಯಾಕ್ ಕ್ಯಾಮ್ರಾ ಇದ್ರೆ ರೆಕಾರ್ಡ್ ಮಾಡ್ರಿ. ಬಿಕಾಸ್ ಕಂಪೇರ್ ಟು ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾದಾಗ ತುಂಬಾ ಚೆನ್ನಾಗಿ ಕ್ವಾಲಿಟಿ ಒಳಗೆ ವಿಡಿಯೋಸ್ ರೆಕಾರ್ಡ್ ಆಕಾವು. ಆಮೇಲೆ ಬ್ಯಾಕ್ ಕ್ಯಾಮ್ರಾ ಒಳಗೆ ರೆಕಾರ್ಡ್ ಮಾಡಕ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಯಾವಾಗ್ಲೂ ನೀವು ಬ್ಯಾಕ್ ಕ್ಯಾಮ್ರಾದಿಂತ್ರ ಈ ತರ ಹಿಡ್ಕೊಂಡು ರೆಕಾರ್ಡ್ ಮಾಡ್ರಿ. ಈ ತರ ಹಿಡ್ಕೊಂಡು ರೆಕಾರ್ಡ್ ಮಾಡೋದಿಂತ್ರ ಏನಾಕತಿ ಅಂದ್ರೆ ನೀವು ಸಡನ್ ಆಗಿ ಮುಂದೆ ಏನಾರು ಮೂವ್ಮೆಂಟ್ ಅಥವಾ ಏನಾರು ತೋರಿಸ್ಬೇಕಂದ್ರೆ ಹ್ಯಾಂಡ್ ನ ಈ ತರ ಟರ್ನ್ ಮಾಡ್ಬಿಟ್ಟು ತೋರಿಸಬಹುದು. ಸೊ ಬ್ಯಾಕ್ ಏನ ಬಂದ್ರು ನೀವು ಫಾಸ್ಟ್ ಮೂವ್ಮೆಂಟ್ ಮಾಡ್ಬೋದು ಈ ತರ. ಅದೇ ನೀವು ಈ ತರ ಹಿಂಗ್ ಫ್ರಂಟ್ ಒಳಗೆ ಹಿಡ್ಕೊಂಡು ಏನಾರು ಮಾತಾಡಕತ್ರ ಹಿಂಗ್ ತೋರ್ಸಕ್ ಆಗಲ್ಲ. ಆಮೇಲೆ ಹಿಂಗ್ ತೋರ್ಸಿದ್ರು ಇಲ್ಲಿ ಎಕ್ಸಾಕ್ಟ್ ಏನ್ ಕಾಣಕತ್ತೈತಿ ಅಂತ ಸ್ಕ್ರೀನ್ ಒಳಗೆ ಕಾಣಿಸಂಗಿಲ್ಲ. ಸೊ ಯಾವಾಗ್ಲೂ ವ್ಲಾಗ್ ಮಾಡಕತ್ತಾಗ ಬ್ಯಾಕ್ ಕ್ಯಾಮ್ರಾ ಹತ್ರ ವ್ಲಾಗ್ ಮಾಡ್ರಿ. ನೆಕ್ಸ್ಟ್ ಎಕ್ವಿಪ್ಮೆಂಟ್ ಮೈಕ್. ನಿಮ್ ವಿಡಿಯೋ ಒಳಗ ಮೈಕಿಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ರಿ. ನಿಮ್ ವಿಡಿಯೋ ಕ್ವಾಲಿಟಿ ಒಂದು ಆವರೇಜ್ ಬಂದ್ರು ಪರವಾಗಿಲ್ಲ, ಬಟ್ ಆಡಿಯೋ ಕ್ವಾಲಿಟಿ ನೀಟಾಗಿ ಕ್ರಿಸ್ಪಿಯಾಗಿ ನೀವೇನ್ ಹೇಳಕತ್ತಿರಲ್ಲ ಅದು ಪ್ರಾಪರ್ ಆಗಿ ಆಡಿಯನ್ಸ್ ಕೇಳಿಸ್ಬೇಕು. ನೀವು ರೆಕಾರ್ಡಿಂಗ್ ಮಾಡಬೇಕಾದ್ರೆ ವಿಡಿಯೋ ಬ್ಲಾಂಕ್ ಆದ್ರೂ ಪರವಾಗಿಲ್ಲ, ಅಲ್ಲೇನಾರ ಹಾಕಿ ನೀವು ಮ್ಯಾನೇಜ್ ಮಾಡಬಹುದು. ಬಟ್ ಆಡಿಯೋನೇ ಇಲ್ಲ ಅಂದ್ಮೇಲೆ ನೀವು ಮ್ಯಾನೇಜ್ ಮಾಡಕ್ ಆಗಲ್ಲ. ಸೊ ವಿಡಿಯೋ ಒಳಗ ಆಡಿಯೋ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಅಮೆಝಾನ್ ಒಳಗ ಆರಾಮಾಗಿ 1000 rupees ವೈರ್ಲೆಸ್ ಮೈಕ್ ಸಿಗ್ಬಿಡ್ತಾವ. ಇವಾಗ ಪಬ್ಲಿಕ್ ಪ್ಲೇಸ್ ಒಳಗೆ ವ್ಲಾಗ್ ಮಾಡಕತ್ತಾಗ ಬಹಳ ನರ್ವಸ್ ಆಗ್ತೀರಿ. ಸಡನ್ ಆಗಿ ಯಾರ ಬಂದ್ಬಿಟ್ರೆ ನೀವ್ ಏನ್ ಮಾತಾಡತ್ತೀರಿ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀರಿ, ಇಲ್ಲ ನೀವು ಜೋರಾಗಿರೋ ವಾಯ್ಸ್ ಸಡನ್ ಆಗಿ ಡೌನ್ ಮಾಡ್ಬಿಡ್ತೀರಿ. ಪಬ್ಲಿಕ್ ಒಳಗೆ ನರ್ವಸ್ ಆಗ್ಲಂಗ ಯಾವ ತರ ವಿಡಿಯೋ ಮಾಡೋದಂತ ಹೇಳಕ್ ಆಗಂಗಿಲ್ಲ. ಬಿಕಾಸ್ ಅದು ನಿಮ್ ಮೇಲೆ ಡಿಪೆಂಡ್ ಆಕತಿ. ನಾನೇನೋ ಇಲ್ಲಿ ಕೂತ್ಕೊಂಡು ಜೋಶಾಗಿ ಹೇಳ್ಬೋದು ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಯಾರು ಏನೊಂದು, ಬಟ್ ಅದೆಲ್ಲ ನಿಮ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ನೀವು ಥಿಂಕ್ ಮಾಡ್ಬೇಕು, ನಿಮ್ ವರ್ಕ್ ಅಂದ್ಮೇಲೆ ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಯಾರ ನೋಡಕತ್ತಾರ ಅಥವಾ ಯಾರ ಬಂದ್ರು ಅಂತ ಸಡನ್ ಆಗಿ ನೀವು ಡೌನ್ ಆಗ್ಬಿಟ್ರೆ ನೀವು ಮುಂದ್ ಬರಕ್ ಆಗಲ್ಲ. ಡಾಕ್ಟರ್ ಬ್ರೋನ ನೋಡ್ರಿ ಎಲ್ಲೆಲ್ಲಿ ಹೋಗಾರ ಅವ್ರು ಎಲ್ರ ಮಧ್ಯೆ ಇದ್ರು ಯಾವ ತರ ಮಾತಾಡ್ತಾರ, ಅವ್ರ ಬಿಹೇವಿಯರ್ ಹೆಂಗಿರತಿ, ಅವ್ರು ಮಾತಾಡೋ ಸ್ಟೈಲ್ ಹೆಂಗಿರತಿ, ಸೊ ಅದೆಲ್ಲ ಅಬ್ಸರ್ವ್ ಮಾಡ್ರಿ. ನೀವು ಕೂಡ ಅದೆಲ್ಲ ಇನ್ಸ್ಪಿರೇಷನ್ ತಗೊಂಡ್ ಮಾತಾಡ್ಬೇಕು. ನರ್ವಸ್ ಆಗೋದಿಂತ್ರ ವಿಡಿಯೋ ಮಾಡಕ್ ಆಗಲ್ಲ. ಬಿಕಾಸ್ ಅದು ನಿಮ್ ವಿಡಿಯೋ, ನೀವು ನಿಮ್ ಕೆಲಸ ಅದು ಮಾಡ್ಲೇಬೇಕಾಗತ್ತೆ. ಸ್ಟಾರ್ಟಿಂಗ್ ಟೈಮ್ ಒಳಗೆ ಕಷ್ಟ ಆಗತ್ತೆ, ಬಟ್ ಪರವಾಗಿಲ್ಲ. ಏನ್ ಮಾಡ್ತಾನಪ್ಪ ಅವೇನ್ ಬಂದ್ ನಿಮ್ಗೆ ಗುಂಡಿಟ್ಟು ಹೊಡಿತಾನ ಅಥವಾ ಸಾಯಿಸ್ತಾನ, ಕಪಾಳ್ ಹೊಡಿತಾನ, ಎದಕ್ಲಿ ಏನ್ ಮಾಡಕತ್ತೆ ಅಂತ ಏನು ಮಾಡಲ್ಲ. ಸುಮ್ಮನೆ ನೋಡ್ಕೊಂತ ಹೋಗ್ತಾನ, ನೀವು ನಿಮ್ಮ ಪಾಡಿ ನೀವು ವರ್ಕ್ ಮಾಡ್ರಿ. ಹುಡುಗರು ನೋಡಿ ಎಷ್ಟು ಚೆನ್ನಾಗಿ ಮಾತಾಡತಾನ, ಎಷ್ಟೆಲ್ಲ ಇನ್ಫಾರ್ಮೇಶನ್ ಕೊಡತಾನ, ಈ ತರ ಎಲ್ಲ ನೋಡ್ತಾರ. ಆಮೇಲೆ ಅವ್ರ ಬಂದ್ ಕೇಳ್ತಾರ, ಬ್ರೋ ನಿಮ್ದು ಯೂಟ್ಯೂಬ್ ಚಾನಲ್ ಏನಾದ್ರು ಇದೆಯಾ, ವಿಡಿಯೋ ಮಾಡ್ತಾ ಇದೀರಲ್ಲ, ಈ ತರ ಎಲ್ಲ ಕೇಳ್ತಾರ. ಅವಾಗ ನಿಮ್ಗೆ ಖುಷಿ ಆಗತ್ತೆ ಹೇಳಕ, ಎಸ್ ನಮ್ದು ಈ ತರ ಇದೆ ಅಂತ. ಇದಕ್ಕೆ ನಾನು ಲಾಸ್ಟ್ ಹೇಳೋದೊಂದು, ಯಾರು ಏನಾರ ಅನ್ಕರ್ಲಿ ನಿಮ್ ಗಮನ ಏನೈತಿ ನಿಮ್ ವರ್ಕ್ ಕಡೆ ಇರ್ಬೇಕು. ನೀವು ವ್ಲಾಗ್ ಮಾಡಕತ್ತೀರಿ ಅಂದ್ರೆ ಅದ್ರ ಕಡೆ ಅಷ್ಟೇ ಇರ್ಬೇಕು. ಯಾರು ನೋಡ್ಲಿ ಬಿಡ್ಲಿ ಏನಿಲ್ಲ. ಸೊ ನೀವು ಇನ್ಫಾರ್ಮೇಶನ್ ಏನ್ ಕೊಡ್ಬೇಕು ಅದನ್ನ ಕೊಡ್ರಿ. ನಿಮ್ ಲೈಫ್ ಏನೈತಿ, ನೀವು ಏನ್ ಎಂಜಾಯ್ ಮಾಡತ್ತೀರಿ, ಏನ್ ಹೇಳ್ಬೇಕು ಅದನ್ನೆಲ್ಲಾನು ನೀಟಾಗಿ ಜನಕ್ಕೆ ತಲುಪಿಸ್ರಿ. ಈ ನರ್ವಸ್ನೆಸ್ ಎಲ್ಲ ಬಿಟ್ಟು ಮುಂದ್ ಬಂದ್ ಮಾತಾಡಿದ್ರೆ ಮುಂದ್ ಬರ್ತೀರಿ, ನಾಚ್ಕೊಂಡು ಹಿಂದ್ ಸರ್ಕೊಂಡ್ರೆ ಅಲ್ಲೇ ಹಿಂದೆ ಇರ್ತೀರಿ. ಸೊ ನೋಡ್ರಿ ಇದ್ರ ಬಗ್ಗೆ ವಿಚಾರ ಮಾಡ್ರಿ. ನೆಕ್ಸ್ಟ್ ವ್ಲಾಗ್ ಮಾಡ್ಬೇಕಾದ್ರೆ ಮಧ್ಯೆ ಸಿನಿಮೆಟಿಕ್ ಶಾರ್ಟ್ಸ್ ಹಾಕ್ರಿ, ಆಮೇಲೆ ಬಿ ರೋಲ್ಸ್ ಹಾಕ್ರಿ. ನೀವು ಯಾವ್ದ್ರ ಬಗ್ಗೆ ಮಾತಾಡತ್ತೀರಿ ಅದನ್ನ ನೀಟಾಗಿ ಒಂದು ಸಿನಿಮೆಟಿಕ್ ವ್ಯೂ ಒಳಗೆ ತೋರಿಸ್ರಿ. ಯಾವ್ದ್ರ ಪ್ರಾಡಕ್ಟ್ ಬಗ್ಗೆ ಮಾತಾಡಕತ್ತಿರ್ತೀರಿ ಅಥವಾ ಯಾವ್ದೋ ಫುಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕತ್ತಿರ್ತೀರಿ, ಆ ಟೈಮ್ ಒಳಗೆ ಬಿ ರೋಲ್ಸ್ ತೋರಿಸ್ರಿ. ಎಲ್ಲಾ ವಿಡಿಯೋ ಒಳಗೆ ಬರೀ ನಿಮ್ ಫೇಸ್ ತೋರ್ಸಾಕತ್ರ ಅದ್ ನೋಡೋರ್ಗೆ ಇಂಟ್ರೆಸ್ಟ್ ಬರಲ್ಲ, ಬೋರಿಂಗ್ ಅನಿಸ್ಬಿಡ್ತೈತಿ. ಸೊ ವಿಡಿಯೋ ಒಳಗೆ ಬೇರೆ ಬೇರೆ ತರದ ಆಬ್ಜೆಕ್ಟ್ಸ್ ಆಡ್ ಮಾಡ್ರಿ. ಅಂಡ್ ನೀವು ಸಿನಿಮೆಟಿಕ್
ಸಿನಿಮೆಟಿಕ್ ಅಥವಾ ಬಿ ರೋಲ್ಸ್ ಆಡ್ ಮಾಡಿದಾಗ ಅದಕ್ಕೆ ರಿಲೇಟಬಲ್ ಇರೋ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಆಡ್ ಮಾಡ್ರಿ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೀವು ಆ ವಿಡಿಯೋನ ಅಥವಾ ಆ ಪರ್ಟಿಕ್ಯುಲರ್ ಆಗಿ ಏನಾರ ಅದನ್ನ ಫೀಲ್ ಮಾಡಿಸ್ಬೇಕಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇಕೇ ಬೇಕು. ವಿಡಿಯೋ ಮಾಡಬೇಕಾದ್ರೆ ಕ್ಯಾಮ್ರಾ ಎಲ್ಲ ಶೇಕ್ ಮಾಡಕ್ ಹೋಗ್ಬೇಡ್ರಿ, ಸ್ಮೂತ್ ಆಗಿ ಬರ್ಲಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಸಿನಿಮೆಟಿಕ್ ಶಾರ್ಟ್ ಅಥವಾ ಬಿ ರೋಲ್ಸ್ ತಗೊಳೋದು ಹೆಂಗ್ ಅಂತ ಗೊತ್ತಿಲ್ಲ ಅಂದ್ರೆ ಯೂಟ್ಯೂಬ್ ನಾಗ ಹೋಗಿ ಸರ್ಚ್ ಮಾಡ್ರಿ, ಹೌ ಟು ಟೇಕ್ ಅ ಬಿ ರೋಲ್ಸ್, ಹೌ ಟು ಟೇಕ್ ಅ ಸಿನಿಮೆಟಿಕ್ ಶಾರ್ಟ್ಸ್ ಅಂತ ಸುಮಾರು ವಿಡಿಯೋಸ್ ಅದಾವ ಇದ್ರ ಮೇಲೆ. ಸೊ ಅದನ್ನೆಲ್ಲ ನೋಡ್ರಿ, ಕಲ್ಕರ್ರಿ. ಸೊ ಆ ವಿಡಿಯೋಸ್ ಎಲ್ಲ ರೀಡ್ ಮಾಡ್ರಿ, ತಿಳ್ಕರಿ ಅದ್ರ ಬಗ್ಗೆ. ಶಾರ್ಟ್ಸ್ ಹೆಂಗ್ ತಗೊಂತಾರೆ, ಬಿ ರೋಲ್ಸ್ ಹೆಂಗ್ ತಗೊಂತಾರೆ ಎಲ್ಲಾನು ನೀಟಾಗಿ ತಿಳ್ಕೊಂಡು ನಿಮ್ ವಿಡಿಯೋ ಒಳಗೆ ಅಪ್ಲೈ ಮಾಡ್ರಿ. ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಕತಿ. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ. ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಆಕ್ಚುಲಿ ಬ್ಲಾಗ್ ಒಳಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡೋದು ಕಷ್ಟ. ಬಟ್ ನೀವು ಏನು ಮಾಡ್ತೀರಿ ಅಂದರೆ ಅಟ್ಲೀಸ್ಟ್ ಒಂದು 3 ಡೇಸ್ಗೆ ಒಂದ್ಸತಿ ಆದರೂ ವಿಡಿಯೋಸ್ ಅಪ್ಲೋಡ್ ಮಾಡಲೇಬೇಕು. ನೀವು ಹಾಕೋ ಪ್ರತಿಯೊಂದು ಬ್ಲಾಗ್ಗಳಿಗೂ ಬೇರೆ ಬೇರೆ ಸ್ಟೋರಿ ಇರಲಿ, ಬೇರೆ ಬೇರೆ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿರಿ, ಒಂದು ಸ್ಟೋರಿ ಕ್ರಿಯೇಟ್ ಮಾಡಿರಿ. ಒಂದು ತಪ್ಪಂತೂ ಮಾಡಕ್ಕೆ ಹೋಗ್ಬೇಡ್ರಿ. ಒಂದ್ಸತಿ ತಿಂಗಳಿಗೆ ಒಂದ್ಸತಿ ಹಾಕೋದು, 2 ತಿಂಗಳಿಗೆ ಒಂದ್ಸತಿ ಹಾಕೋದು, 3 ತಿಂಗಳಿಗೆ ಒಂದ್ಸತಿ ಹಾಕೋದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. 3 ದಿನಕ್ಕೆ ಒಂದ್ಸತಿ ಹಾಕತ್ತೀರ ಅದೇ ಫ್ಲೋನ ಮೇಂಟೈನ್ ಮಾಡಿರಿ. ಅದನ್ನ ಮಾಡೋದ್ರಿಂದ ಏನಾಕತಿ ಅಂದರೆ ನಿಮ್ಗೊಂದು ಡೆಡ್ ಲೈನ್ ಇರ್ತೈತಿ, ಈ ವಿಡಿಯೋನ 2 ದಿನ ಬಿಟ್ಟು ಅಪ್ಲೋಡ್ ಮಾಡಬೇಕು. ಸೊ ಅಷ್ಟೊಳಗೆ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಈ ಥರದ್ದು ಒಂದು ಡೆಡ್ ಲೈನ್ ಇರ್ತೈತಿ. ನೀವು ಯಾವಾಗಾರ ಅಪ್ಲೋಡ್ ಮಾಡಕತ್ರಿ ಏನಾಕತಿ ಅಂದರೆ ಡೆಡ್ ಲೈನ್ ಇರಲಿಲ್ಲ, ಸೊ ನಾಳೆ ಹಾಕಿದ್ರೆ ಅದು ಬಿಡು, ಇನ್ನೂ ಟೈಮ್ ಐತಿ, ಹಾಕಿದ್ರೆ ಆಯಿತು, ಈ ಥರ ಕ್ರಿಯೇಟ್ ಆಕತಿ. ವ್ಲಾಗ್ ಮಾಡಕತ್ತಾಗ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿರಿ. ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತಿರಲ್ಲ ಅಲ್ಲಿಗೆ ಎಂಡ್ ಮಾಡಿರಿ. ನೆಕ್ಸ್ಟ್ ನೀವು ಒಂದು ಟ್ರಿಪ್ಪಿಗೆ ಪ್ಲಾನ್ ಮಾಡಿರ್ತೀರಿ. ಆ ಟ್ರಿಪ್ ಒಳಗೆ ಒಂದು ಪರ್ಟಿಕ್ಯುಲರ್ ಒಂದು ಪ್ಲೇಸನ್ನು ಪ್ರೊಫೆಷ್ನಲ್ ಆಗಿ ತೋರಿಸ್ಬೇಕು, ಆಮೇಲೆ ಏನಾದ್ರು ಯೂನಿಕ್ ಆಗಿ ತೋರಿಸ್ಬೇಕಂತ ಪ್ಲಾನ್ ಮಾಡಿರ್ತೀರಿ. ಅಂದರೆ ನಿಮ್ದೊಂದು ಎಕ್ಸ್ಪೆಕ್ಟೇಷನ್ ಇರ್ತೈತಿ, ಅಲ್ಲೇ ಹಿಂಗೆ ಮಾಡ್ಬೇಕಂತ. ನೀವು ಅಲ್ಲಿ ಹೋದಾಗ ಆ ಎಕ್ಸ್ಪೆಕ್ಟೇಷನ್ ಫೇಲ್ ಆಗಿಬಿಡೈತಿ. ಅಲ್ಲೇ ರಶ್ ಇರ್ಬೋದು ಅಥವಾ ವಿಡಿಯೋ ಮಾಡೋಕ್ಕಾಗಂಗಿಲ್ಲ. ಈ ಥರದ್ದು ಒಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ಅದನ್ನು ಸ್ಕಿಪ್ ಮಾಡಿಬಿಡ್ತೀರಿ. ನಾನೇನು ಹೇಳೋದಂದ್ರೆ ಆ ಥರದ್ದೆಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದ್ರೆ ಎಲ್ಲರದ್ದು ಲೈಫು ಒಂದೊಂದು ಥರ ಇರ್ತೈತಿ. ಇವಾಗ ನೀವು ಆ ಟ್ರಿಪ್ಪಿಗೆ ಹೋಗಿ ಬರತ್ತೀರಿ ಅಂದರೆ ನಿಮ್ದೊಂದು ಜರ್ನಿ ಸ್ಟಾರ್ಟ್ ಆಗಿರ್ತೈತಿ. ಸೊ ನಿಮ್ಮ ಜರ್ನಿ ಹೆಂಗೈತಲ್ಲ ಹಂಗೆ ತೋರಿಸ್ರಿ. ಅಲ್ಲಿ ಆಗಿಲ್ಲಪ್ಪ ಅಂದರೆ ಹಿಂಗಿತ್ತು ಇದೆಲ್ಲ ತೋರಿಸ್ಬೇಕು. ನೀವೇನು ಮಾಡ್ತೀರಿ ಅಂದರೆ ಚಂದ ಬಂದಿಲ್ಲ, ಇದು ಬ್ಯಾಡ ಬಿಡು, ಸ್ಕಿಪ್ ಮಾಡೋಣ, ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇವಾಗ ಮುರುಡೇಶ್ವರಕ್ಕೆ ಹೋಗಿ ಬರತ್ತೀನಿ ಅಂದರೆ ನಂದೊಂದು ಜರ್ನಿ ಇರ್ತೈತಿ, ನೀವು ಹೋಗಿ ಬರತ್ತೀರಿ ಅಂದರೆ ನಿಮ್ದೊಂದು ಜರ್ನಿ ಇರ್ತೈತಿ. ಎಲ್ಲರೂ ಒಂದೇ ಥರನೂ ಹೋಗಿ ಬರೋಕ್ಕಾಗಲ್ಲ. ಸೊ ನಿಮ್ಮ ಮೂಮೆಂಟು, ನಿಮ್ಮ ಆ ಟೈಮ್ ಒಳಗೆ ಏನು ಮೂಮೆಂಟ್ ಆಗತ್ತಲ್ಲ ಅದನ್ನು ಕ್ಯಾಪ್ಚರ್ ಮಾಡಿ ಅದನ್ನು ತೋರಿಸ್ರಿ. ಅದೇನೋ ಆಗಕತ್ತಿಲ್ಲ, ಅಲ್ಲಿ ಜನ ಅದರ ಅಲ್ಲಿ ಸರಿ ಬರಲ್ಲ, ಇದೆಲ್ಲ ಬಿಡ್ರಿ. ಸೊ ನಿಮ್ದು ಹೆಂಗೈತೆ ಹಂಗೆ ತೋರಿಸ್ರಿ. ಲಾಸ್ಟ್ ಒಂದು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಬೇರೆ ಬೇರೆ ಥರ ವ್ಲಾಗಿಂಗ್ ವೀಡಿಯೋಸ್ನ ನೋಡಿರಿ. ಅವ್ರು ಯಾವ ಥರ ಮಾಡ್ತಾರೆ, ಅವ್ರು ಮಾತಾಡೋ ಸ್ಟೈಲ್ ನೋಡಿರಿ, ಅವ್ರು ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಮೂಮೆಂಟ್ಸ್ ಹೆಂಗಿರ್ತಾವೆ, ಕ್ಯಾಮ್ರಾ ಮೂಮೆಂಟ್ ಹೆಂಗಿರ್ತಾವೆ, ಆಮೇಲೆ ಸ್ಟೋರಿ ಟೆಲ್ಲಿಂಗ್ ಹೆಂಗಿರ್ತೈತಿ, ರೆಕಾರ್ಡಿಂಗ್ ಹೆಂಗೆ ಮಾಡ್ತಾರೆ, ಅದ್ರಾಗ ಬ್ಯಾಕ್ಗ್ರೌಂಡ್ ಯಾವ ಥರ ಯೂಸ್ ಮಾಡ್ತಾರೆ ಅದನ್ನೆಲ್ಲಾನು ನೋಡಿ ನೋಟ್ಸ್ ಮಾಡಿರಿ. ಇದರಿಂದ ಏನಾಗತ್ತೆ ಅಂದರೆ ನಿಮ್ಗೊಂದು ನಾಲೆಜ್ ಬರುತ್ತೆ, ವ್ಲಾಗ್ ಯಾವ ಥರ ಮಾಡೋದು, ಹೆಂಗೆ ಏನು ಎಲ್ಲ ಗೊತ್ತಾಗತ್ತೆ. ಇವಾಗ ನೀವು ನಾಳೆ ಗೋವಾ ಟ್ರಿಪ್ ಹೋಗ್ಬೇಕಂದ್ರೆ ಅದ್ರ ಹಿಂದಿನ ದಿನ ಅಥವಾ ಒಂದು 2 ದಿನ ಮುಂಚೆ ಗೋವಾ ಟ್ರಿಪ್ಗೆ ಯಾರು ಹೋಗಿರ್ತಾರಲ್ಲ ಅವ್ರದ್ದು ವೀಡಿಯೋಸ್ ನೋಡ್ರಿ. ಅಂದ್ರೆ ನಾನು ಅವ್ರದ್ದು ವೀಡಿಯೋಸ್ ಕಾಪಿ ಮಾಡ್ರಿ ಅಂತ ಹೇಳತ್ತಿಲ್ಲ. ಅವ್ರು ಆ ಪ್ಲೇಸ್ನ ತೋರಿಸೋ ರೀತಿ ಆಗಿರ್ಬೋದು, ಆಮೇಲೆ ಅವ್ರು ಯಾವ ಥರ ಮಾತಾಡ್ತಾರೆ, ಯಾವ ಥರ ಅಂದ್ರೆ ಆ ಪ್ಲೇಸನ್ನು ಯಾವ ಥರ ಎಕ್ಸ್ಪ್ಲೋರ್ ಮಾಡ್ತಾರೆ, ಇದೆಲ್ಲ ನಿಮ್ಗೆ ಒಂದು ಐಡಿಯಾ ಸಿಕ್ಕಂಗೆ ಆಕತಿ. ಸೊ ಅದರಿಂದ ಇನ್ಸ್ಪೈರ್ ಆಗಿ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ರಿ. ಸೊ ನೀವು ವ್ಲಾಗ್ ನೋಡೋದ್ರಿಂದ ಬರೀ ಅವ್ರು ಹೇಳೋ ರೀತಿ ಅಷ್ಟೇ ಅಲ್ಲ, ಅಲ್ಲಿ ಪ್ಲೇಸ್ ಯಾವ ಥರ ಅದಾವು ಏನು ಅದೆಲ್ಲ ಗೊತ್ತಾಗತ್ತೆ. ಸೊ ಈ ಥರದ ಪ್ಲೇಸ್ ಒಳಗೆ ಹೋದಾಗ ಇಂತಿಂತಾವ್ ಅದಾವು, ನಾವು ಈ ಥರ ಎಲ್ಲ ಮಾಡ್ಬೋದು ಅಂತ ನಿಮ್ಗೆ ಒಂದು ಪ್ಲಾನ್ ಸಿಕ್ಕಂಗಾಕತಿ, ಐಡಿಯಾ ಸಿಕ್ಕಂಗಾಕತಿ. ನಮ್ಮ ಕನ್ನಡದೊಳಗೂ ತುಂಬಾ ಜನ ಒಳ್ಳೊಳ್ಳೆ ವ್ಲಾಗರ್ಸ್ ಅದಾರ. ಡಾಕ್ಟರ್ ಬ್ರೋ ಆಗಿರ್ಬೋದು, ದ ಗೀಕ್ ಇಂಡಿಯಾ ವ್ಲಾಗ್ಸ್ ಆಗಿರ್ಬೋದು, ಟಿಪಿಕಲ್ ಕನ್ನಡಿಗ ಆಗಿರ್ಬೋದು. ಸೊ ಇವ್ರದೆಲ್ಲ ವಿಡಿಯೋಸ್ ನೋಡಿ ಇನ್ಸ್ಪೈರ್ ತಗೋರಿ. ಸೊ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತಿ ಅನ್ಕೊಂತೀನಿ. ಆಮೇಲೆ ಇದೇ ಥರ ಒಳ್ಳೊಳ್ಳೆ ಮಸ್ತ್ ವಿಡಿಯೋಸ್, ನಿಮಗೇನಾದ್ರು ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಂದ್ರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಯಾರ್ಯಾರು ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ ಮೇನ್ ಆಗಿ ಅವ್ರಿಗೆ ಶೇರ್ ಮಾಡಿರಿ. ನಿಮ್ದು ಏನಾರು ಒಪಿನಿಯನ್ ಸಜೆಷನ್ ಇತ್ತಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ. ಈ ವಿಡಿಯೋ ಒಳಗೆ ನಾನು ಏನಾರು ಮಿಸ್ಟೇಕ್ ಅಥವಾ ನಾನು ಏನಾರು ತಪ್ಪು ಹೇಳಿದ್ರೆ ಅದನ್ನು ತಿಳಿಸ್ರಿ. ಸೊ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತಾರೆ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ, ಬಾಯ್.